ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಯೋಗ ಮಾಡಿದ್ದಾರೆ. ಜೈಲಿನಲ್ಲಿ ಯೋಗ ದಿನಾಚರಣೆ ವೇಳೆ ಯೋಗ ಮಾಡಿದ್ದಾರೆ ದಾಸ. ಬೆನ್ನು ನೋವು, ಸೊಂಟ ನೋವು ಅಂತ ಹೇಳ್ತಾ ಇದ್ರು. ಇವತ್ತೇನೋ ಆಗಿಲ್ವಾ ಅನ್ನೋ ಪ್ರಶ್ನೆ ಇದೆ. ಬೆನ್ನು ನೋವಿನಿಂದ ಯೋಗ ಮಾಡಲ್ಲ ಅಂತ ಅಂದಿದ್ರು ನಟ ದರ್ಶನ್. ಈ ವೇಳೆ ಕಚೇರಿಗೆ ಕರೆಸಿ ಯೋಗ ಮಾಡಲು ಹೇಳಿದ್ರು ಡಿಜಿ ಅಲೋಕ್ ಕುಮಾರ್. ಯೋಗ ಮಾಡಬೇಕು ಅಂತ, ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಸಲಹೆ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಆನಂತರ ಜೈಲಿನಲ್ಲಿ ಕಾರಿಡಾರ್ನಲ್ಲಿ ಯೋಗ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಸಾಮೂಹಿಕ ಯೋಗದಲ್ಲಿ ಆರೋಪಿ ಪವಿತ್ರ ಗೌಡ ಕೂಡ ಭಾಗಿಯಾಗಿರೋದು. 1 ಗಂಟೆಗಳ ಯೋಗದಲ್ಲಿ ಭಾಗಿಯಾಗಿ ಬಾರಕ್ಗೆ ತೆರಳಿದ್ದಾರೆ ದರ್ಶನ್. ನೋಡಿ ಅಲ್ಲಿ ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ ಇದು. ದರ್ಶನ್ ಜೊತೆಗೆ ಅವರ ಗ್ಯಾಂಗ್ನ ಸದಸ್ಯರು ಕೂಡ ಇದ್ದಾರೆ. ಬಹಳ ದಿನ ಆಗಿತ್ತು ಈ ರೀತಿಯಾದಂತ ಒಂದು ಫೋಟೋ ಹೊರಗಡೆ ಬಂದು ದರ್ಶನ್ ಅವರದ್ದು. 1 ಗಂಟೆಗಳ ಯೋಗದಲ್ಲಿ ಭಾಗಿಯಾಗಿ ಬಾರಕ್ಗೆ ತೆರಳಿದ್ದಾರೆ ದರ್ಶನ್. ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನ ಮಾಡಿದ್ದಾರೆ ದರ್ಶನ್ ಅವರು. ಆಲ್ಮೋಸ್ಟ್ ಎಲ್ಲರೂ ಬ್ಲೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಕ್ಸ್ಕ್ಲೂಸಿವ್ ಫೋಟೋ ಜೊತೆಗೆ ಬೆನ್ನು ನೋವು, ಸೊಂಟ ನೋವು ಅಂತ ಇದ್ರು, ಯೋಗ ಮಾಡಿದಾರಂತ ಫುಲ್ಲು? ಖಂಡಿತವಾಗ್ಲೂ ರಾಮ್, ಇವತ್ತು ಯೋಗ ದಿನಾಚರಣೆ. ಹೀಗಾಗಿ ಪ್ರತಿ ವರ್ಷದಂತೆ ಜೈಲ್ನಲ್ಲೂ ಕೂಡ ಯೋಗವನ್ನ ಮಾಡಿಸ್ತಿರ್ತಾರೆ. ಆದ್ರೆ ಇವತ್ತಿನ ಬೆಳಗ್ಗೆ ಇವತ್ತು ಏನು ಜೈಲಿನ ಸಿಬ್ಬಂದಿಗಳು ಹೋಗಿ ನಟ ದರ್ಶನ್ ಅವ್ರಿಗೂ ಕೂಡ ಅಲ್ಲಿ ನೀವು ಕೂಡ ಯೋಗದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಆದ್ರೆ ನಟ ದರ್ಶನ್ ಇಲ್ಲ, ಆಗೋದಿಲ್ಲ, ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಸೊ ಹೀಗಾಗಿ ನಾನು ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಡಿಜಿ ಅಲೋಕ್ ಕುಮಾರ್ ಏನಿದ್ದಾರೆ ಅವರು ಸ್ವತಃ ಏನೋ ಚೇಂಬರ್ಗೆ ಕರೆಸ್ಕೊಂತಾರೆ, ಅವರನ್ನ ಕರ್ಸಿ ಅಂತ ಹೇಳಿ ನಟ ದರ್ಶನ್ ಅನ್ನ ಕರ್ಸ್ಕೊಂಡು ಆ ನಂತರ ಯೋಗವನ್ನ ಮಾಡ್ಬೇಕು, ಅವಾಗಲೇ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ತೀರುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ, ಕೆಲವೊಂದು ಸಲಹೆಗಳನ್ನು ಕೂಡ ಕೊಡ್ತಾರೆ. ಆ ನಂತರ ಸರಿ ನಾನು ಯೋಗ ಮಾಡ್ತೀನಿ ಅಂತಾನು ಕೂಡ ನಟ ಅವರು ಕೂಡ ಒಪ್ಕೊಂಡಿರ್ತಾರೆ. ಅವರು ಸೇರಿದಂತೆ ಅವರ ಏನು ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ಆ ನಂತರ ಕೆಲವೊಂದು ಶವಾಸನ ಆಗಿರ್ಬೋದು ಮತ್ತೆ ಇನ್ನಿತರೆ ಕೆಲವೊಂದು ಯೋಗವನ್ನು ಕೂಡ 1 ಗಂಟೆಗಳ ಕಾಲ ಮಾಡಿ ಆ ನಂತರ ಅವರು ಕೂಡ ಬ್ಯಾರಕ್ಕಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ಮೊದ್ಲಿಗೆ ನಿರಾಕರಿಸ್ತಾರೆ, ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ. ಯಾವಾಗ ಡಿಜಿ ಅವರೇ ಕರೆದು ಇಲ್ಲ ಈ ರೀತಿಯಾಗಿ ನೀವು ಮಾಡಬಾರ್ದು, ನೀವು ಮಾಡ್ಲೇಬೇಕು, ಆಗ್ಲೇ ನಿಮಗೆ ಇನ್ನೊಂಚೂರು ಅಂದ್ರೆ ಸೊಂಟ ನೋವು ಅಥವಾ ಬೆನ್ನು ನೋವು ಏನೇ ಇದ್ರೂ ಕೂಡ ಕಮ್ಮಿ ಆಗತ್ತೆ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಸಲಹೆಯನ್ನ ಒಪ್ಕೊಂಡಂತಹ ನಟ ದರ್ಶನ್ ಏನಿದ್ದಾರೆ ಅವರು ಆನಂತರ ಯೋಗವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಈಗಾಗಲೇ ಅವರು ಯೋಗ ಮಾಡುವಂತ ಫೋಟೋ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅದು ಕೂಡ ಈಗಾಗಲೇ ನಾವು ಕೂಡ ದೃಶ್ಯದಲ್ಲಿ ಸಹ ನೋಡ್ತಾ ಇದೀವಿ. ಈಗ ಸದ್ಯಕ್ಕೆ ಅವರು ಯೋಗವನ್ನ ಮುಗಿಸಿ ಈಗಾಗಲೇ ಏನು ನಾರ್ಮಲ್ ಭೋಜನ ಏನಿರುತ್ತೆ ಅದಕ್ಕೂ ಕೂಡ ಈಗಾಗಲೇ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ರಾಮ್. ಅಂದ್ರೆ ಅಜಯ್, ಈ ಹಿಂದೆ ಒಂದು ಸುದ್ದಿ ಬಂದಿತ್ತು, ಅವರವರ ಗ್ಯಾಂಗ್ನ ನಡುವೆನೆ ಈ ಅಸಮಾಧಾನ, ಹೊಡೆದಾಟ ಎಲ್ಲ ಆಗಿತ್ತು ಅಂತ ಹೇಳಿ. ಬಟ್ ಹಿಂದೆ ಮುಂದೆ ನಿಂತವರು ಅವ್ರ ಗ್ಯಾಂಗ್ನವರೇನಾ? ಖಂಡಿತ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಎಸ್, ಸಂಪರ್ಕ ಕಡಿತಗೊಂಡಿದೆ. ಗಮನಿಸ್ತಾ ಇದ್ವಿ, ಈ ಹಿಂದೆ ಕೂಡ ಈ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತಿನ್ನೇನೋ ಮಾಡಬೇಕು ಕೆಲಸ ಅಂದಾಗ ಸೊಂಟ ನೋವು, ಬೆನ್ನು ನೋವಿದೆ ನನಗೆ, ಸೊ ಬೆನ್ನು ಕಾರಣ ಇಟ್ಕೊಂಡೇ ಅವರು ಜಾಮೀನು ಪಡ್ಕೊಂಡು ಹೊರಗಡೆ ಕೂಡ ಬಂದಿದ್ರು ದರ್ಶನ್. ಅದಾದ ನಂತರ ಆಪರೇಷನ್ನು ಮತ್ತು ಇನ್ನೇನೂ ಆಗಲಿಲ್ಲ, ಸಿನಿಮಾ ಮುಗಿಸ್ ಬಂದಿದ್ರು ಅವರು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಎಲ್ಲ ಆಗಿತ್ತು. ಸೊ ಹಾಗಾಗಿನೇ ಅವರು ಮತ್ತೆ ಒಳಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಸ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಅಜಯ್, ನಾನು ಈಗಾಗಲೇ ಕೇಳಿದ ಹಾಗೆ ಸಾಕಷ್ಟು ಜನ ಅವರು ಹಿಂದೆ ಮುಂದೆ ನಿಂತ್ಕೊಂಡಿದ್ದಾರೆ. ಎಲ್ಲ ಅವ್ರ ಗ್ಯಾಂಗ್ನ ಸದಸ್ಯರೇನಾ ಅವರು? ಖಂಡಿತವಾಗ್ಲೂ. ಅಂದ್ರೆ ಈಗ ಸದ್ಯಕ್ಕಲ್ಲಿ ಇರುವಂತವ್ರು ಒಂದಿಬ್ರು ಅವ್ರ ಜೊತೆ ಯೋಗ ಮಾಡಿದ್ದಾರೆ. ಇನ್ನೊಬ್ರು ಕೂಡ ಪಕ್ಕದ ಬ್ಯಾರಕ್ ನಲ್ಲಿ ಇರುವಂತವ್ರನ್ನು ಕೂಡ ಕರೆಸಿ ಅಲ್ಲಿ ಯೋಗ ಮಾಡೋದಕ್ಕೂ ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಇವ್ರ ಗ್ಯಾಂಗ್ ನಲ್ಲಿ ಇರುವಂತವ್ರು ಒಂದಿಬ್ರು ಕೂಡ ಅಲ್ಲಿ ಇರುವಂತದ್ದು ಇದೆ ಅನ್ನೋ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಅವರು ಜೊತೆಗೆ ಮತ್ತೆ ಪಕ್ಕದ ಬ್ಯಾರಕ್ ನಲ್ಲಿ ಇರುವಂತವ್ರು ಮತ್ತೆ ಕೆಲವೊಬ್ರು ಅವರು ಯಾವ ರೀತಿಯಾಗಿ ಲೈನ್ ಅಲ್ಲಿ ನಿಲ್ಸ್ಬೇಕು, ಯಾರನ್ನ ಮೊದ್ಲಿಗೆ ನಿಲ್ಲಿಸ್ಬೇಕು, ಹಿಂದೆ ನಿಲ್ಸ್ಬೇಕು, ಹೀಗೆ ಅಲ್ಲಿರುವಂತ ಕೆಲವೊಬ್ರು ಸಿಬ್ಬಂದಿಗಳು ಅದನ್ನೆಲ್ಲವನ್ನೂ ಕೂಡ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತೆಲ್ಲರೂ ಕೂಡ ಅಲ್ಲಿ ಏನು ಹಿರಿಯ
ಅಧಿಕಾರಿಗಳ ಸಲಹೆಯಂತೆ ಮತ್ತೆ ಅಲ್ಲಿ ಯೋಗ ಕೆಲವೊಬ್ರು ಮಾಸ್ಟರ್ಸ್ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅವರು ಕೊಟ್ಟಿರುವಂತ ಸಲಹೆಯಂತೆ ಎಲ್ಲರೂ ಕೂಡ ಹೋಗಲಿ ಯೋಗವನ್ನ ಮಾಡಿರುವರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಅಂದ್ರೆ ಫಿಟ್ನೆಸ್ ಕಾಪಾಡ್ಕೊಳ್ಳೇಬೇಕಾಗತ್ತೆ. ಸೊ ಹೀಗಾಗಿ ಮೊದಲೇ ಪ್ರಿಫರೆನ್ಸ್ ಅದು ಕೊಡಬೇಕು ಅಂತಾನು ಕೂಡ ಡಿಜಿ ಹೇಳಿರುವಂತದ್ದು. ಸೊ ಹೀಗಾಗಿ ಡಿಜಿ ಅವ್ರಿಗೂ ಕೂಡ ಮಾತಿಗೆ ಒಂದ್ ರೀತಿ ಗೌರವವನ್ನು ಕೊಟ್ಟು ಈಗಾಗಲೇ ನಟ ದರ್ಶನ್ ಕೂಡ ಈಗಾಗಲೇ ಯೋಗ ಮಾಡಿರುವಂತದ್ದು. ಅವರ ಜೊತೆ ಕೂಡಿ ನೋಡಿ ಅಲ್ಲಿರುವಂತ ಕೆಲವರು ಫ್ಯಾನ್ಸ್ ಏನಿದ್ರೆ ಅವರು ಕೂಡ ಎಲ್ಲರೂ ಕೂಡ ಅಂದ್ರೆ ಜೈಲಿನಲ್ಲಿರುವಂತ ಕೈದಿಗಳು ಅವರು ಕೂಡ ಎಲ್ಲರೂ ಕೂಡ ಯೋಗದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಂದ್ಕೊಂಡಂತೆ ಎಲ್ಲವೂ ಕೂಡ ಏನೋ ಸುಗಮವೂ ಕೂಡ ಆಗಿರುವಂತದ್ದು. ಅದಾದ ನಂತರದವು ಕೂಡ ಏನು ಎಲ್ಲರೂ ಭೋಜನಕ್ಕೆ ಮತ್ತೆ ಅವರವರ ಏನೋ ಪ್ರತ್ಯೇಕ ಚಟುವಟಿಕೆಗಳೇನಿರುತ್ತೆ ಅದರಲ್ಲಿ ಕೂಡ ಈಗಾಗಲೇ ಸದ್ಯ ಭಾಗಿಯಾಗಿದ್ದಾರೆ. ಸದ್ಯ ಯೋಗ 1 ಗಂಟೆಗಳ ಕಾಲ ಏನು ನಟ ದರ್ಶನ್ ಅವರು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ರಾಮ್, ಅಜಯ್, ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದೆ ದರ್ಶನ್ ಅವರದ್ದು ಒಂದು ಫೋಟೋ ವೈರಲ್ ಆಗಿತ್ತು. ಬಟ್ ಆ ಫೋಟೋಗೂ ಇವತ್ತಿನ ಈ ಫೋಟೋಗೂ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ. ಅದರಲ್ಲಿ ಸಿಕ್ಕಾಪಟ್ಟೆ ಇಳಿದು ಹೋಗಿದ್ದಾರೆ, ತುಂಬ ಸ್ವರ್ಗ ಹೋಗಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದ್ರು. ಬಟ್ ಇಲ್ಲಿ ದರ್ಶನ್ ಏನು ಆ ರೀತಿಯ ಕಾಣಿಸ್ತಾ ಇಲ್ಲ. ಹಾಗಾದರೆ ಹೇಗಿದ್ದಾರೆ ಈಗ ದರ್ಶನ್, ಆರೋಗ್ಯವಾಗಿದ್ದಾರಂತ? ಖಂಡಿತವಾಗ್ಲೂ ನೀವ್ ಹೇಳಿ ಸತ್ಯ. ಈ ಹಿಂದೆ ಒಂದು ಏನಂದ್ರೆ ಒಂದು ಬ್ಲೂ ಕಲರ್ ಜಾಕೆಟ್ ಹಾಕೊಂಡಂತ ಸಂದರ್ಭದಲ್ಲಿ ಆ ಒಂದು ಫೋಟೋ ವೈರಲ್ ಆಗಿತ್ತು. ಅದ್ ನೋಡಿ ಎಲ್ಲರೂ ಕೂಡ ಸಾಕಷ್ಟು ಒಂದ್ ರೀತಿ ಅದರಲ್ಲೂ ಕೂಡ ಅವರ ಫ್ಯಾನ್ಸ್ ಏನಪ್ಪಾ ಈ ರೀತಿಯಾಗಿ ನಟ ದರ್ಶನ್ ಅವ್ರು ಆಗ್ಬಿಟ್ಟಿದ್ದಾರೆ, ಇಷ್ಟೊಂದು ಸಣ್ಣ ಆಗಿದ್ದಾರೆ, ಮತ್ತೆ ಏನು ಗಡ್ಡ ಎಲ್ಲ ಬಂದ್ಬಿಟ್ಟಿದೆ ಅಂತಾನು ಕೂಡ ಮಾತಾಡ್ಕೊಂಡಿದ್ರು. ಆದ್ರೆ ಇವತ್ತಿನ ಒಂದು ಈಗ ಸಿಕ್ಕಿರುವಂತ ಫೋಟೋ ಏನಿದೆ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾ ಇರುವಂತದ್ದು. ಅಂದ್ರೆ ಜೈಲಿನಲ್ಲಿ ಕೂಡ ಅವರಿಗೆ ಅಂದ್ರೆ ಅವರು ಮಾಡ್ತಾ ಇದ್ದಂತ ಅಲಿಗೇಷನ್ಸ್ಗೆ ಇದೊಂದ್ ರೀತಿಯಾದಂತ ಉತ್ತರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಮತ್ತೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಏನೋ ಪಿಟಿಷನ್ ಗಳನ್ನು ಕೂಡ ಅವರ ಪರ ವಕೀಲರು ಕೂಡ ಏನೋ ಜೈಲ್ಗೂ ಏನೋ ಕೋರ್ಟ್ಗೂ ಕೂಡ ಹಾಕಿದ್ರು. ಸೊ ಹೀಗಾಗಿ ಇದು ನಿಜಕ್ಕೂ ಕೂಡ ಒಂದ್ ರೀತಿ ಆರಾಮಾಗಿ ಅವರು ಕೂಡ ಒಂದು ಯೋಗ ಫಿಟ್ ಅಂದ್ರೆ ಯೋಗ ಡ್ರೆಸ್ ಏನಿದೆ ಅದನ್ನು ಕೂಡ ಹಾಕೊಂಡು ಒಂದ್ ರೀತಿ ಫಿಟ್ ಆಗಿ ಕೂಡ ಸದ್ಯ ಕಾಣಿಸ್ತಾ ಇದ್ದಾರೆ ಈ ಒಂದು ಫೋಟೋದಲ್ಲಿ. ಸೊ ಅಂದ್ರೆ ಅವ್ರಿಗೂ ಕೂಡ ಯಾವ್ಯಾವ ರೀತಿಯಾಗಿ ಅಂದ್ರೆ ಅವರ ಕುಟುಂಬ ಏನಿತ್ತು ಅವ್ರ ಕುಟುಂಬನೂ ಕೂಡ ಒಂದ್ ರೀತಿ ಭೇಟಿಯನ್ನ ಮಾಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಅವರು ಕೂಡ ಅಪ್ಲಿಕೇಶನ್ ಹಾಕೊಂಡಿದ್ರು. ಅವ್ರಿಗೂ ಕೂಡ ಪ್ರತ್ಯೇಕವಾಗಿ 30 ನಿಮಿಷಗಳ ಕಾಲ ಭೇಟಿ ಕೂಡ ಅವಕಾಶ ಕೊಟ್ಟಿದ್ರು. ಅದಾದ ನಂತರದಲ್ಲೂ ಕೂಡ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಚೆನ್ನಾಗಿ ಕೂಡ ಆಗಿದ್ದಾರೆ. ಸರಿಯಾದ ಸಮಯಕ್ಕೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಜೊತೆಗೆ ಡೈಲಿ ಆಕ್ಟಿವಿಟೀಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಮೆಡಿಕಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಅವರು ಕೂಡ ಜೈಲಿನ ಅಧಿಕಾರಿಗಳು ಕೊಡ್ತಿರೋದಕ್ಕೆ ಈ ಒಂದು ಫೋಟೋನೇ ನಿದರ್ಶನ ಅಂತಾನೆ ಹೇಳ್ಬೋದು. ಇವತ್ತಿನ ಯೋಗದಲ್ಲೂ ಕೂಡ ಭಾಗಿಯಾಗಿ ಎಲ್ಲರ ಕಣ್ಣೆದುರು ಕೂಡ ನಟ ದರ್ಶನ್ ಕೂಡ ಅಲ್ಲೂ ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಸದ್ಯ ಜೈಲಿನ ಅಧಿಕಾರಿಗಳು ಕೂಡ ಅವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಒಂದೇ ಒಂದು ಮಾತಿಗೂ ಕೂಡ ಗೌರವನ ಕೊಟ್ಟು ಅವರು ಕೂಡ ಸದ್ಯ ಯೋಗವನ್ನು ಮಾಡಿದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆ ಆಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದ್ದಾರೆ. ಅಜಯ್, ಈಗ ಅವ್ರ ಜೊತೆಗೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಇದೇ ಅಗ್ರಹಾರದಲ್ಲಿದ್ದಾರಾ ಅಥವಾ ಇದೇ ಜೈಲಲ್ಲಿದ್ದಾರಾ ಅಥವಾ ಬೇರೆ ಬೇರೆ ಕಡೆ ಏನಾದರೂ ಶಿಫ್ಟ್ ಆಗಿದ್ದಾರಾ? ಖಂಡಿತವಾಗ್ಲು ಅಂದ್ರೆ ಈಗೇನು 2ನೇ ಬಾರಿ ಇಲ್ಲಿ ಏನು ಸುಪ್ರೀಂ ಕೋರ್ಟ್ ನಿಂದ ಯಾವಾಗ ಬೇಲ್ ರಿಜೆಕ್ಟ್ ಆಗುತ್ತೋ ಆಗ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಕೂಡ ಹೋಗಿರುವಂತದ್ದು. ಈ ಹಿಂದೆ ಕೂಡ ಯಾವುದೇ ರೀತಿಯಾಗಿ ಎಲ್ಲರೂ ಕೂಡ ಹೊರಗಡೆ ಅಂದ್ರೆ ಜೊತೆಗೆ ಇರಬಾರ್ದು ಅಂತ ಹೇಳಿ, ಯಾಕಂದ್ರೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಯಾವಾಗ ನಟ ದರ್ಶನ್ ಅವರ ಫೋಟೋ ವೈರಲ್ ಆಯ್ತು, ಆಮೇಲೆ ಕೆಲವೊಂದು ಗಾಸಿಪ್ಗಳು ಹರಿದಾಡ್ತು, ಆಗ ಕೆಲವೊಬ್ರನ್ನ ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಕೆಲವೊಬ್ರನ್ನ ಕಡೆ ಜೈಲ್ಗೂ ಕೂಡ ಕಳಿಸಿದ್ರು. ಈಗ ನಟ ದರ್ಶನ್ ಸೇರಿದಂತೆ 3-4 ಜನ ಈ ಪರಪ್ಪನಗರ ಜೈಲ್ನಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಬಹುತೇಕವಾಗಿ ಎಲ್ಲರೂ ಕೂಡ ಇದೇ ಜೈಲ್ನಲ್ಲಿ ಇದ್ದಾರೆ. ಒಂದಿಬ್ರು ಮಾತ್ರ ಬೇರೆ ಜಿಲ್ಲೆಯಲ್ಲಿರುವಂತ ಜೈಲ್ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಯಾಕಂದ್ರೆ ಅಲ್ಲಿರುವಂತ ಏನು ಅವರ ಮನೆಯವರು ಕೂಡ ಬಂದು ನೋಡ್ಬೇಕು, ಯಾಕಂದ್ರೆ ಅವರಿಗೆ ಸರಿಯಾದ ಏನು ವ್ಯವಸ್ಥೆ ಇಲ್ಲ ಬರೋದಕ್ಕೆ ಅನ್ನೋ ಒಂದು ಕಾರಣದಿಂದಾಗಿ ಅಲ್ಲಿಗೂ ಕೂಡ ಸದ್ಯ ಟ್ರಾನ್ಸ್ಫರ್ ಕೇಳಿದ್ರು. ಬೇರೆ ಜೈಲಿಗೂ ಕೂಡ ಒಂದಿಬ್ರು ಇದಾರೆ ಅನ್ನೋ ಮಾಹಿತಿ ಕೂಡ ಇರುವಂತವ್ರು. ಅದೇ ಬಹುತೇಕವಾಗಿ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ವಾಸ ಇರುವಂತ ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಈ ಒಂದು ಕೇಸ್ ನಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.